ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 20 ಬಾರಿ, ಎಷ್ಟು ಬಾರಿ? 20 ಬಾರಿ ಮರಣದ ಬಗ್ಗೆ ನೆನಪು ಮಾಡಬೇಕಂತ, ಕನಿಷ್ಠ 20 ಬಾರಿ. ನಾವು ಎಷ್ಟು ಬಾರಿ ಮಾಡ್ತೇವೆ? ಕಬರ್ನಿಂದ ಎದ್ದೇಳ್ತಾರೆ, ಎಲ್ಲರೂ ಎದ್ದೇಳಿಕೊಂಡು ಕಬರ್ನಿಂದ ಆದಮ್ ನಬಿ ಅಲೈಹಿಸ್ಸಲಾಮರಿಂದ ಹಿಡಿದು ಲೋಕಾಂತ್ಯದವರೆಗೆ ಯಾರೆಲ್ಲ ಕಬರ್ನಲ್ಲಿ ಇರ್ತಾರೋ ಅವರು ಸೂರ್ ಕಹಲೆ ಓದುವಾಗ, 2ನೇ ಬಾರಿ ಓದುವಾಗ ಎಲ್ಲರೂ ಎದ್ದೇಳಿಕೊಂಡು, ಆಗ ಎದ್ದೇಳುವಾಗ ಶುಹದಾಗಳ ಜೊತೆಯಲ್ಲಿ ಎದ್ದೇಳ್ತಾರೆ. ಅಂತ ಮಂದಿ ಯಾರು ಗೊತ್ತುಂಟೆ? ಒಂದು ದಿನದಲ್ಲಿ 20 ಬಾರಿ ಮರಣದ ಬಗ್ಗೆ ಯಾರು ಸ್ಮರಿಸುತ್ತಾರೋ ಅವರು ಕಬರ್ನಿಂದ ಎದ್ದೇಳುವಾಗ ಶಹೀದ್ಗಳ ಜೊತೆಯಲ್ಲಿ ಅವರು ಎದ್ದೇಳ್ತಾರೆ ಅಂತ. 20 ಬಾರಿ. ಅದಕ್ಕೆ ಒಂದು 5 ಬಾರಿ ನೆನಪಿಸಲಿಕ್ಕೆ ಒಂದು ಸಮಯ ಇದೆ. ಯಾವುದು ಹೇಳಿ? ನಮಾಜ್ ಮಾಡುವಾಗ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ಟಿದ್ದಾರೆ, ನಮಾಜ್ ಮಾಡುವಾಗ ನಾವೇನ್ ಮಾಡ್ಬೇಕಂದ್ರೆ ಇದು ನನ್ನ ಕೊನೆಯ ನಮಾಜ್ ಅಂತ ಯೋಚಿಸಿ ನಮಾಜ್ ಮಾಡ್ಬೇಕು. ಇದು ನನ್ನ ಲಾಸ್ಟ್, ಇನ್ನು ನಾನು ನಮಾಜ್ ಮಾಡುವುದಿಲ್ಲ, ನನ್ನ ನೆಕ್ಸ್ಟ್ ನಮಾಜ್ ಮಾಡುದು ನನ್ನ ಮೇಲೆ ಜನಾಜಾ ನಮಾಜ್ ಮಾಡುದು ಅಂತ ನಮಾಜ್ ಮಾಡಬೇಕು ಅಂತ ಹೇಳಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾರು ನಮಾಜಿನಲ್ಲಿ ನನ್ನ ಕೊನೆಯ ನಮಾಜ್ ಅಂತ ನಮಾಜ್ ಮಾಡ್ತಾರೋ ಅವರ ನಮಾಜ್ ಅತ್ಯಂತ ಇಖ್ಲಾಸಿನಿಂದ, ಭಯಭಕ್ತಿಯಿಂದ ಕೂಡಿರ್ತದೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. 5 ವಕ್ತಿನಲ್ಲಿ ನೀವು 5 ಬಾರಿ, ಇತರ ಹೊತ್ತಿನಲ್ಲೂ ಕೂಡ ನಾವೇನ್ ಮಾಡಬಹುದು? ಯೋಚಿಸಬಹುದು. ನಮ್ಮ ಎದುರಲ್ಲಿ, ನಮ್ಮ ನೆರೆಕರೆಯಲ್ಲಿದ್ದಂತಹ, ನಮ್ಮ ಆಸುಪಾಸಿನಲ್ಲಿದ್ದಂತಹ, ನಮ್ಮ ಟೀಚರ್ ಆಗಿದ್ದಂತಹ, ನಮ್ಮ ಊರಲ್ಲಿದ್ದಂತಹ ಹಿರಿಯರಲ್ಲಿ ಎಲ್ಲಿದ್ದಾರೆ? ಈಗ ಅವರೆಲ್ಲ ಕಬರಿನಲ್ಲಿದ್ದಾರೆ. ಅವರಿಗೂ ಅವರ ಹಾಗೆ ನಾನು ಕೂಡ ನಾಳೆ ಅಲ್ಲಿ ಮಲಗಲಿಕ್ಕಿದೆ, ಅಲ್ಲಿ ಹೋಗಿ ಏಕಾಂತವಾಗಿ ಮಲಗಲಿಕ್ಕಿದೆ ಎಂಬ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡಿ ಬಂದರೆ ಖಂಡಿತವಾಗಿ 20 ಬಾರಿ ಒಂದು ದಿನದಲ್ಲಿ ನಾವು ಮರಣದ ಬಗ್ಗೆ ಯೋಚಿಸಿದರೆ ನಾಳೆ ಕಬರಿನಿಂದ ಎದ್ದೇಳುವಾಗ ಶುಹದಾಗಳ ಜೊತೆಯಲ್ಲಿ ನಾವು ಎದ್ದು ಇರುತ್ತೇವೆ ಎಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ.